ಇದಾರ. ಆಮೇಲೆ ಇನ್ನೊಂದು ಗೊತ್ತಾ, ಕಸದ ಗಾಡಿಗೆ ಆಂಬುಲೆನ್ಸ್ ಸೈರನ್ ಐತಿ. ಸೊ ಅದು ಬಂತಂದ್ರ ಸೈರನ್ ಹಾಕೊಂಡ್ಬರುತ್ತೆ ಕಸ ಎತ್ತೋ ಗಾಡಿ. ಅಂದ್ರ ಕಸಕ್ಕೆ ಕೂಡ ಎಮರ್ಜೆನ್ಸಿ ಐತಿ ಅನ್ನೋದನ್ನ ಒಂದು ಇನ್ಫಾರ್ಮೇಶನ್, ಹೊಸ ಥರ ಇನ್ಫಾರ್ಮೇಶನ್ ಸಾರ್ತಾ ಇದ್ದಾರೆ. ಸೊ ಬಂದವರು ಕ್ಲೀನ್ ಮೇಂಟೈನ್ ಮಾಡ್ಕೊಳ್ಳಿ. ಬಟ್ ಮಾತ್ರ ಬ್ಯೂಟಿಫುಲ್ ಪ್ಲೇಸ್. ರಾಮ ಮಂದಿರಕ್ಕೆ ಹೋಗ್ಬೇಕಂತಿರೋರು ರಾಮ ಮಂದಿರ ಇನ್ನ ಕನ್ಸ್ಟ್ರಕ್ಷನ್ ಸ್ಟೇಜ್ನಾಗ ಐತಿ. L&T ಅವ್ರು ಅದನ್ನ ಇನ್ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ, ಅದು ಇನ್ನ ಕಂಪ್ಲೀಟ್ ಆಗಿಲ್ಲ. ಅದು ರಾಮ ಮಂದಿರ ಇನ್ನ ಕನ್ಸ್ಟ್ರಕ್ಷನ್ ಸ್ಟೇಜ್ನಾಗ ಐತಿ. ಸೊ ಕೆಳಗಡೆದು ಓಪನ್ ಮಾಡಿದಾರ. ಆಮೇಲೆ ಸ್ಟ್ಯಾಚ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಸ್ಟ್ಯಾಚ್ಯೂ ನೀವೇನ್ ಫೋಟೋದಾಗ ನೋಡ್ತಿರಲ್ಲ ಹಂಗೆ ದೇವರಾಣೆ ಇಲ್ಲ ಅದು. ಸೊ ಅದು ಹೆಂಗೈತಿ ಅಂದ್ರ ಸ್ಮಾಲೆಸ್ಟ್ ಆಗೈತಿ, ಭಾಳ ಕ್ಯೂಟ್ ಆಗೈತಿ ಮಾತ್ರ ನೋಡಕ. ಅದನ್ನ ತಗೊಂಡು ಮನೆಗೆ ಹೋಗ್ಬಿಡೋಣ ಅನ್ಸುತ್ತೆ, ಅಷ್ಟು ಚಂದ ಐತಿ. ಅದಕ್ಕೆ ಡ್ರೆಸ್ ಮಾಡಿರ್ತಾರ, ಕಲರ್ ಸೆಲೆಕ್ಷನ್ ಮಾಡಿರೋ ಡ್ರೆಸ್ ಐತ್ಲಾ, ವಾವ್ ಸೂಪರ್ ಆಗೈತಿ ಮಾತ್ರ. ನಾವು ನಿನ್ನೆ ಹೋದಾಗ ರೆಡ್ ಅಂಡ್ ಗ್ರೀನ್ ಎಲ್ಲೋ ಮಿಕ್ಸ್ ಆಗಿದ್ದಂತ ಒಂದು ಡ್ರೆಸ್ ಇತ್ತದ, ಭಾಳ ಚಂದ ಕಾಣತಿತ್ತದ. ಸೊ ಅದನ್ನ ಹಾಕಿದ್ರು. ಅಲ್ಲಿ ಸ್ವಲ್ಪ ಕ್ರೌಡ್ ಐತಿ. ಅಲ್ಲಿ ಏನ್ ಮಾಡ್ಯಾರ ಅಂದ್ರ, ಒಂದು ನೀವು ಎಲ್ಲಿ ತನಕ ನಡಿಬೇಕಾಗತ್ತಂದ್ರ ಅಲ್ಲಿ ರೈಲ್ವೆ ಗೇಟ್ ಬರುತ್ತೆ, ಒಂದು ರೈಲ್ವೆ ಸ್ಟೇಷನ್ ಬರುತ್ತಾ, ಅದ್ರ ಎಂಟ್ರೆನ್ಸ್ ಬರುತ್ತಾ, ಎಂಟ್ರೆನ್ಸ್ ಅಲ್ಲಿ ಗಾಡಿ ಹಾಕಿಸ್ಬಿಡ್ತಾರ. ಅಲ್ಲಿಂದ ನೀವು 1.5 ಕಿಲೋಮೀಟರ್ ಐತಿ ಟೆಂಪಲ್ ಕರೆಕ್ಟ್ ಆಗಿ. ಸೊ ನಿಮ್ಗೆ 4 ಕಿಲೋಮೀಟರ್ ನಡ್ಕೊಂಡು ಬಂದು ನೀವು ಅಲ್ಲಿಗೆ ಜಾಯ್ನ್ ಆಗ್ಬೇಕಾಗತ್ತ. ಸೊ ಅದೊಂದು ಸ್ವಲ್ಪ ನಿಮ್ಗೆ ಡಿಸ್ಅಡ್ವಾಂಟೇಜ್ ಅನ್ನಿಸ್ಬೋದು, ಸ್ವಲ್ಪ ಇನ್ಕನ್ವೀನಿಯನ್ಸ್ ಅನ್ನಿಸ್ಬೋದು. ಸೊ ನೀವೇನಾದ್ರೂ ಪ್ಲಾನ್ ಮಾಡ್ಕೊಂತಿದ್ರಿ ಅಂದ್ರೆ ಈಗ ಆಲ್ರೆಡಿ ಅಂತೂ ಸ್ಟಾಪ್ ಮಾಡ್ತಾ ಇದಾರೆ, ಯಾಕೋ ಒಳಗಡೆ ಬಿಡ್ತಾ ಇಲ್ಲ ಗಾಡಿಗಳು. ನಾನು ಅರ್ಲಿ ಮಾರ್ನಿಂಗ್ 3 ಗಂಟೆ ಸುಮಾರು 4 ಗಂಟೆ ಸುಮಾರು ಬಂದೆಲ್ಲ ನೋಡಿದೆ. ಸೊ ಎಲ್ಲ ಗಾಡಿಗಳ ಅಯೋಧ್ಯೆ ಕಡೆ ಹೋಗೋ ಸ್ಟಾಪ್ ಮಾಡ್ತಾ ಇದಾರ. ಇಲ್ಲಿ ನಾರ್ಮಲ್ ಪೊಲೀಸ್ ತರ ಇಲ್ಲ, ಎವ್ರಿ ಪೊಲೀಸ್ ಹತ್ರ AK-47 ಐತಿ. ಆಮೇಲೆ ಆರ್ಮಿ ಅದರ ಜೊತೆಗೆ ಎಲ್ಲ ಅಡ್ವಾನ್ಸ್ಡ್ ವೆಪನ್ಸ್ ಇಟ್ಕೊಂಡು ಇಲ್ಲಿ ಪ್ರೊಡಕ್ಷನ್ ಕೊಡ್ತಾ ಇದಾರ, ಸೆಕ್ಯೂರಿಟಿ ಕೊಡ್ತಾ ಇದಾರ. ಸೊ ಯಾವುದೇ ಅಹಿತಕರ ಘಟನೆ ನ್ಯಾಷನಲ್ ಲೆವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗದೆ ಇರೋ ತರ ಫುಲ್ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ ಎಲ್ಲಾ ಕಡೆ. ನೀವೇನ್ 3 ಪಾಯಿಂಟ್ ಇದಾವು, ನಮ್ಮ ಪ್ರಯಾಗ್ರಾಜ್ ಇರ್ಬೋದು, ಇಲ್ಲಿಕಂದ್ರ ವಾರಣಾಸಿ ಇರ್ಬೋದು, ಆಮೇಲೆ ಅಯೋಧ್ಯೆ ಇರ್ಬೋದು, ಫುಲ್ ಟೈಟ್ ಸೆಕ್ಯೂರಿಟಿ ಐತಿ. ಸೊ ನಿಮ್ಗೆ ಸೆಕ್ಯೂರಿಟಿ ವಿಷಯವಾಗಿ ಏನು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೆಲವೊಂದು ಟೈಮ್ ಎಂಟ್ರಿ ಸ್ಟಾಪ್ ಮಾಡ್ತಾರ, ಮತ್ತೆ ರೀಓಪನ್ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮಗೆ ಮಾತ್ರ ಎಂಟ್ರಿ ಸ್ಟಾಪ್ ಮಾಡಿದ್ರು ಪ್ರಯಾಗ್ರಾಜಿಗೆ ಬರೋ ಟೈಮ್ನಾಗ. ಸೊ ಅದು ಸ್ಟಾಪ್ ಆಗಿ 2 ದಿನ ನಾವು ಕ್ಯೂನ್ಯಾಗ ನಿಂತು ಬಂದೀವಿ. ಕ್ಯೂನ್ಯಾಗ ನಿಂತ ಹೊತ್ನಾಗ ನಿಮ್ಗೆ ಊಟಕ್ಕೆ, ಅದಕ್ಕೆ, ಟಾಯ್ಲೆಟ್ಗೆ, ವಾಶ್ರೂಮ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ನೋಡ್ಕೊಡ್ರಿ, ಅವೆರಡು ಪ್ರಿಪೇರ್ ಆಗಿ ಬರ್ರಿ. ಟೋಟಲ್ ಇದು 2 ವಿಡಿಯೋ ಅದಾವ, ಇವು ಲೆಂತ್ ಜಾಸ್ತಿ ಇರೋದಕ್ಕೆ. ಸೊ 2 ನೋಡ್ರಿ, ನಿಮ್ಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಆಸ್ ಆನ್ ಟುಡೇ 3/2/2025 ಇವತ್ತು ಫ್ರೀ ಐತಿ, ಬರೋರು ಬರ್ಬೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.